ಭಾರತಾಂಬೆ ನಿನ್ನ ಜನ್ಮದಿನ ಐ ಟಟ ಭಾರತಾಂಬೆ 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 ನಿನ್ನ ಜನ್ಮದಿನ ಐ ಟಟ ಭಾರತೀಯರ ಶೌರ್ಯ ಮೆರೆದ ದಿನ ಐ ಐ ಪಾಪ 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 ಪಾ ಐ ಹೇ ಹೇ ವಾವ್ ನೈಸ್ ನೈಸ್ ಮುಂದೆ ಹೇಳು ಆಮೇಲೇನು ಹೇಳ್ತೀನಿ ಕೇಳು ಕೇಳು ಹೇ ಹೇ ಪಾಪ 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 ಪಾ ಐ ಭಾರತಾಂಬೆ ನಿನ್ನ ಜನ್ಮದಿನ ಐ ಭಾರತ ಐ ಐ ಭಾರತ ಐ ಐ ಆಮೇಲೆ ಆಮೇಲೆ ಅದು ಏನು ಏನು ಗಂಡದೆ ಅಂತದು ಇದೆ ಹೋಗ್ಲಿ ಬೇರೆ ಹೇಳ್ತೀನಿ ಜೈ ಹೋ ನಮ್ಮ ದೇಶ ನಮ್ಮ ಜನ ಈ ದೇಶ ನಮ್ಮದು ಈ ದೇಶ ನಮ್ಮದು ಈ ದೇಶ ನಮ್ಮದು ಪೆದ್ದ ನನ್ನ ಮಗನೇ ನೀನು ಏನೆಲ್ಲ ಹೇಳ್ತಾ ಇದೆಯಲ್ಲೋ ಅದ್ರ ಮುಂದೆ ಇರೋದೇ ಏನು ನೀನು ಹೇಳ್ತಾ ಇರೋದು ಅದು ಏನೋ ಹೇಳ್ತಾ ಇದೆಯಾ ಅದು ಸರಿ ಆದ್ರೂ ಹೇಳ್ತಾ ಇದೆಯಾ ಅದು ಇಲ್ಲ ಏನೇನೆಲ್ಲ ಹೇಳ್ತಾ ಇದೆಯಾ ವಾರ ಇಲ್ಲಿ ಬಂದು ಕುತ್ಕೋ ಇಲ್ಲಾಂದ್ರೆ ಮೇಷ್ಟ್ರು ಇವಾಗ ಬರ್ತಾರೆ ಹಾಗೆ ನೀ ಸುಮ್ಮನಿರೆ ಮೇಷ್ಟ್ರು ಬಂದ್ರೆ ಏನಾಯ್ತು ನಾನಿಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು ನಾಳೆ ಭಾಷಣ ಮಾಡಬೇಕು ಹಾಡು ಹೇಳಬೇಕು ಆಮೇಲೆ ಮಾರ್ಚ್ ಪಾಸ್ಟ್ ಅಲ್ಲಿ ನಾನೇ ಲೀಡರ್ ಗೊತ್ತಲ್ಲ ಇವತ್ತು ಹೋಗ್ಬೇಕಲ್ಲಿ ನೈರು ಫೀಲ್ಡ್ಗೆ ಮೇಷ್ಟ್ರು ಹೇಳಿದ್ರು ಅಲ್ಲಿ ಹೋಗಿ ಪ್ರಾಕ್ಟೀಸ್ ಇವಾಗ ನಾನು ಯಾವುದು ಹಾಡು ಹೇಳಲಿ ನನಗೆ ಸರಿ ಗೊತ್ತಾಗ್ತಿಲ್ಲ ಏನ್ ಹೇಳ್ಬೇಕು ಏನ್ ಮಾಡ್ಬೇಕು ಅಂತ ಅದಕ್ಕೆ ನಾನು ಎಲ್ಲ ಹಾಡ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಯಾವ್ದು ಹೇಳಿ ನಾನು ನಂಗೆ ಗೊತ್ಕೊಣು ಏನ್ ಗೊತ್ತಾ ಅದ್ರ ಮುಂದೆ ನಾಳೆ ನಮ್ಗೆ ಶಾಲೆಗೆ ರಜಾ ನಾಳೆ ನಮ್ಗೆ ಶಾಲೆಗೆ ರಜಾ ನಾವು ಮಾಡ್ತೀವಿ ಕೋಳಿ ಮಜಾ ನಾಳೆ ನಾನು ಶಾಲೆಗೆ ಬರಲ್ಲ ನಾನು ಬೆಳಗ್ಗೆನು ಬರಲ್ಲ ನೀವೆಲ್ಲ ಭಾಷಣ ಮಾಡಿ ನಾನಿಲ್ಲಿ ಕುತ್ಕೊಳ್ತೀನಿ ಮನೆಯಲ್ಲಿ ಮಜಾ ಮಾಡ್ತೀನಿ ನಾನು ಶಾಲೆಗೆ ಬರಲ್ಲ ಪೆದ್ದ ನನ್ನ ಮಗನೇ ಏನು ಅದು ನೀನು ಶಾಲೆಗೆ ಬಂದಿಲ್ಲ ಅಂದ್ರೆ ಮೇಷ್ಟ್ರು ನಿನ್ಗೆ ಶಾಲೆಯಿಂದ ತೆಗೆದು ಬಿಡ್ತಾರೆ ಟಿಸಿ ಕೊಟ್ಬಿಡ್ತಾರೆ ನಿನ್ಗೆ ಶಾಲೆಗೆ ಬರಲ್ಲ ಅಂತ ಇವನು ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಣೋ ಸುಮ್ಮನೆ ಬಾ ನೀನ್ ಬಂದು ಏನಾದ್ರು ಒಂದು ಎರಡು ಲೈನ್ ಹೇಳು ಯಾಕೆ ಗೊತ್ತಾ ನಾಳೆ ಕೊಡ್ತಾರೆ ಲಡ್ಡು ಚಾಕ್ಲೇಟ್ ಜಿಲೇಬಿ ಏನೆಲ್ಲ ಕೊಡ್ತಾರೆ ಗೊತ್ತಾ ನಮ್ಮ ಊರಿಂದು ಎಲ್ಲ ಜನರು ಬರ್ತಾರೆ ಬಂದು ನಮ್ದು ಭಾಷಣ ಗೀಷಣ ಎಲ್ಲ ಕೇಳಿ ಆದ್ಮೇಲೆ ನಮ್ಗೆ ತಿನ್ನಕ್ಕೆ ಒಳ್ಳೆ ಕೊಡ್ತಾರೆ ಕಣೋ ಮಿಸ್ ಮಾಡಬೇಡ ಏನು ಲಡ್ಡು ಚಾಕ್ಲೇಟ್ ಜಿಲೇಬಿನ ಇದೆಲ್ಲ ಎಂತದ ಪ್ರತಿ ವರ್ಷ ಕೊಡ್ತಾರದ್ ನಂಗೆ ಗೊತ್ತಿದೆ ಇದ್ರ ಬದ್ಲಿ ಪಿಜ್ಜಾನ ಬರ್ಗರ ಮೋಮೋಸ ನೂಡಲ್ಸ್ ಅದೆಲ್ಲ ಕೊಟ್ಟಿದ್ರೆ ಒಳ್ಳೆ ಮಜಾ ಬರ್ತಿತ್ತು ಹೊಟ್ಟೆ ತುಂಬಿಕೊಂಡು ತಿನ್ಕೊಂಡು ಹೋಗ್ಬೋದಿತ್ತು ಇದೆಂತ ದಿನ ಅದೇ ಪ್ರತಿ ವರ್ಷ ಚಾಕ್ಲೇಟ್ ಅಂತೆ ಲಡ್ಡು ಅಂತೆ ಬೇಡ ಕಣ ನಂಗೆ ಅದು ನಾ ಬರಲ್ಲ ಬರಬೇಡ ನೀನು ನಂಗೆ ಗೊತ್ತು ಏನ್ ಮಾಡ್ಬೇಕಂತ ಭಾರತಾಂಬೆ ರಾಜು ವಾಟ್ ಆರ್ ಯು ಡೂಯಿಂಗ್ ಹಿಯರ್ ಏನು ಇಲ್ಲಿ ನಿಂತ್ಕೊಂಡು ನೀನು ಭಾರತಾಂಬೆ ಅಂತ ಕೂಗ್ತಾ ಇದೀಯಾ ಏನು ಅದು ಮಿಸ್ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಕಣ್ರಿ ಮಿಸ್ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಅಲ್ಲ ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ನಮ್ಮ ಮೇಷ್ಟ್ರು ಇದಾರಲ್ಲ ಅವ್ರು ಹೇಳಿದ್ರು ಒಳ್ಳೆ ಏನಾದ್ರು ದೇಶಭಕ್ತಿ ಗೀತೆ ಹೇಳಬೇಕು ಮತ್ತೆ ಭಾಷಣ ಮಾಡಬೇಕು ಅಂತ ಹೇಳಿದ್ರು ಅದಕ್ಕೆ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಪ್ರಾಕ್ಟೀಸ್ ಮಾಡ್ತಿದ್ಯಾ ಗುಡ್ ವೆರಿ ಗುಡ್ ಸರಿ ಯಾವುದು ಹೇಳ್ತೀಯಾ ನೀನು ಹೇಳಿ ನೋಡೋಣ ನಾನು ಒಂದ್ಸತಿ ಕೇಳ್ತೀನಿ ನೀನು ಹೆಂಗ್ ಹೇಳ್ತೀಯ ಅಂತ ನೀವು ಕೇಳ್ತೀರಾ ಮಿಸ್ ಅದು ನಂದು ಇನ್ನು ಪ್ರಾಕ್ಟೀಸ್ ಮುಗ್ದಿಲ್ಲ ಮಿಸ್ ಇನ್ನು ಕಲಿತಾ ಇದ್ದೀನಿ ಏನ್ ಹೇಳ್ಬೇಕು ಅದ್ ನನ್ಗೆ ಇನ್ನು ಪರ್ಫೆಕ್ಟ್ ಗೊತ್ತಿಲ್ಲ ಪರವಾಗಿಲ್ಲ ಕಣೋ ಹೇಳಿ ನೀನು ನೋಡೋಣ ನೀನ್ ಹೆಂಗ್ ಹೇಳ್ತೀಯ ಅಂತ ಏನಾದ್ರೂ ತಪ್ಪಾದ್ರೆ ನಾನು ಹೇಳ್ಕೊಡ್ತೀನಿ ಸರಿನಾ ನೀ ಹೇಳಿ ಇವಾಗ
ನಾನು ರಿಮಿಕ್ಸ್ ಹೇಳೋದು ಎಲ್ಲ ಮಿಕ್ಸ್ ಮಿಸ್ ಮೇಡಮ್. ಮಿಸ್ ಕೇಳಿ ಕೇಳಿ. ಪಾ 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 ಐ ಲಾ 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 ಐ ಭಾರತಾಂಬೆ 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 ನಿನ್ನ ಜನ್ಮದಿನ. ಭಾರತಾಂಬೆ ಅದ್ರ ಮುಂದೆ ಜೈ ಹೋ ಜೈ ಹೋ ಅದರ ಮುಂದೆ ಈ ದೇಶ ನಮ್ಮದು ಈ ಜನ ನಮ್ಮದು ನನ್ನ ದೇಶ ನನ್ನ ಜನ ನನ್ನ ಈ ದೇಶ ನನ್ನ ಈ ದೇಶ. ರಾಜು ಏನೋ ಇದು ಏನ್ ಹೇಳ್ತಾ ಇದೀಯಾ? ಇದ್ರಲ್ಲಿ ತಲೆ ಬುಡ ಏನಿಲ್ಲ. ರಿಮಿಕ್ಸ್ ಅಂತ ರಿಮಿಕ್ಸ್. ಒಂದು ಲೈನ್ ಆದ್ರೂ ಸರಿ ಸರಿ ಹೇಳಿದ್ಯಾನಾ? ಎಂತದ ನೀನು? ಸರಿ ಕಲ್ತ್ಕೊಂಡ್ ಬಾ. ಯಾರು ಹೇಳ್ಕೊಟ್ಟಿದ್ ನಿಂಗೆ ಇದು? ನೀನು ಇದೆಲ್ಲ ಹೇಳ್ಬೇಡ. ಯಾವ್ದು ಹೇಳು ಗೊತ್ತಾ? ಇಲ್ಲಾಂದ್ರೆ ಸಾರೆ ಜಾಸ್ತಿ ಹಚ್ಚ ಹೇಳು, ಇಲ್ಲಾಂದ್ರೆ ಜಂಡ ಗೀತೆ ಹೇಳು, ಇಲ್ಲಾಂದ್ರೆ ಯಾವ್ದಾದ್ರು ಒಳ್ಳೆ ಹೇಳು. ಇದೆಂತ ಇದು? ಮಿಸ್ ನಿಮಗೆ ಗೊತ್ತಿಲ್ಲ ಮಿಸ್, ಅದು ಸಾರೆ ಜಾಸ್ತಿ ಹಚ್ಚ ಜಂಡ ಗೀತೆ ಎಲ್ಲ ಹೇಳ್ತಾರೆ. ಪ್ರತಿ ವರ್ಷ ಹೇಳ್ತಾರೆ. ಏನಾದ್ರೂ ಹೊಸ ಹೊಸ ಹೇಳ್ಬೇಕಲ್ಲ, ಅದಕ್ಕೆ ಇದು ನಂದು ಮ್ಯೂಸಿಕ್ ರಿಮಿಕ್ಸ್. ಪಾ 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 ಪಾ. ನಡಿಯ ನಿಂದ ರಿಮಿಕ್ಸ್ ಅಂತ ರಿಮಿಕ್ಸ್. ಹೋಗಿ ನಿನ್ ಜಾಗದಲ್ಲಿ ಕೂತ್ಕೋ. ಗೋ. ತಡೀರಿ ಮಿಸ್, ಒಂದ್ ನಿಮಿಷ. ನಾನು ಭಾಷಣ ಕೂಡ ಹೇಳ್ತೀನಿ. ಸಿಂಪಲ್ ಭಾಷಣ ಮಿಸ್. ಏನ್ ಗೊತ್ತಾ? ನಾನು ಫಸ್ಟ್ ಹೇಳ್ತೀನಿ. ಹಲೋ ನನ್ನ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಪ್ರೀತಿಯ ಫ್ರೆಂಡ್ಸ್, ನನ್ನ ಗೆಳೆಯರೇ, ಮತ್ತೆ ನನ್ನ ಸಹೋದರೇ, ನನ್ನ ಶಾಲೆಯ ಪೋಷಕರೇ, ನನ್ನ ಗುರುಗಳೇ, ನನ್ನ ಶಿಕ್ಷಕರೇ, ನನ್ನ ಇಲ್ಲಿ ಬಂದಿರುವ ಎಲ್ಲರಿಗೆ ನನ್ನ ಕಡೆಯಿಂದ ನಮಸ್ಕಾರಗಳು. ನಾನು ಇವತ್ತು ಹೇಳ್ತೀನಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ. ಅಂದರೆ ನಾಳೆ ಅಲ್ಲ, ನಾಡ್ದು 15 ಆಗಸ್ಟಿಗೆ ಸ್ವಾತಂತ್ರ್ಯ ದಿನಾಚರಣೆ. ಅಂದರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ಅಂದರೆ ಈ ದೇಶಕ್ಕೆ ಬ್ರಿಟಿಷರಿಂದ ಮುಕ್ತಿ ಸಿಕ್ತು. ಒಂದು ಕಡೆ ಗಾಂಧೀಜಿ, ಇನ್ನೊಂದು ಕಡೆ ನೆಹರೂಜಿ. ಅವರಿಬ್ರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ರು. ಅವರಿಬ್ರು ಅಂದರೆ ಅವರಿಬ್ಬರೇ ಅಲ್ಲ, ಹಲವಾರು ಜನರು ಇದ್ರು. ಅವರು ದೊಡ್ಡ ಟೀಮ್ ಇತ್ತು. ಸ್ವಾತಂತ್ರ್ಯ ದಿನ 15 ಆಗಸ್ಟ್ಗೆ ಸಿಕ್ತು. ಅಂದರೆ 15 ಆಗಸ್ಟ್ 14 ಆಗಸ್ಟ್ ಆದ್ಮೇಲೆ ಬಂತು. ಆ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ತು. ಸ್ವಾತಂತ್ರ್ಯ ದಿನಾಚರಣೆ ನಾವು ಅದಕ್ಕೆ ಆಚರಿಸ್ತೀವಿ 15 ಆಗಸ್ಟಿಗೆ. ಮತ್ತೆ 15 ಆಗಸ್ಟ್ 14 ಆಗಸ್ಟ್ ರಾತ್ರಿ ಆದ್ಮೇಲೆ ಮುಂದಿನ ದಿನ 12 ಗಂಟೆಗೆ 15 ಆಗಸ್ಟ್ ಬರುತ್ತೆ. ಆ ದಿನ ಸ್ವಾತಂತ್ರ್ಯ ಸಿಕ್ತು. ಮತ್ತೆ ಸ್ವಾತಂತ್ರ್ಯ ಅಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ನಿನ್ ಮಂಡೆ ಮಂಕ್ ನನ್ ಮಗನೇ, ಇದು ಏನ್ ಹೇಳ್ತಾ ಇದೀಯ ನೀನು? ಯಾರು ಹೇಳ್ಕೊಟ್ಟಿದ್ ನಿನ್ಗೆ ಇದೆಯಲ್ಲ? ನಿನ್ಗೆ ಒಂಚೂರು ಬುದ್ಧಿ ಇಲ್ಲ ಕಣೋ. ಇವನು ಕ್ಲಾಸ್ ಲೀಡರ್ ಅಂತ. ಕ್ಲಾಸ್ ಲೀಡರ್ ಯಾರು ಮಾಡಿದ್ ನಿನ್ಗೆ? ಕ್ಲಾಸ್ ಲೀಡರ್ ಎಂತದ್ ಗೊತ್ತಿಲ್ಲ ನಿನ್ಗೆ? ನಡಿಯ, ಇವನ್ಗೆ ಮತ್ತೆ ಮಾರ್ಚ್ ಪಾಸ್ಟ್ ಅಲ್ಲಿ ಲೀಡರ್ ಮಾಡ್ತಾರಂತೆ. ಇವು ನಾಳೆ ಏನ್ ಮಾಡ್ತಾನೋ ಏನೋ, ನಂಗಾದ್ರೂ ಒಂಚೂರು ಗೊತ್ತಾಗ್ತಿಲ್ಲ. ನಡಿಯ, ಹೋಗಿ ಗೊತ್ತೋಳ. ಫ್ರೆಂಡ್ಸ್ ನಿಮಗೆಲ್ಲರಿಗೂ ಅಡ್ವಾನ್ಸ್ ನಲ್ಲಿ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಮತ್ತೆ ಫ್ರೆಂಡ್ಸ್ ನಿಮ್ಗೆ ಯಾವ್ದು ವಿಡಿಯೋ ಬೇಕು ನಮಗೆ ಕಮೆಂಟ್ ಮಾಡಿ ಹೇಳಿ, ಆಯ್ತಾ? ನಾನು ಕಮೆಂಟ್ಗೆ ರಿಪ್ಲೈ ಮಾಡ್ತೀನಿ. ಅದೇ ರೀತಿಯ ವಿಡಿಯೋ ಕೂಡ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾವು ಸಿಗೋಣ ಬೇರೆ ವಿಡಿಯೋದಲ್ಲಿ. ಟಾಟಾ.